ನಮಸ್ಕಾರ ಫ್ರೆಂಡ್ಸ್, ಜೈ ಶ್ರೀರಾಮ್. 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ನಂತರ ಇವತ್ತಿನ ದಿನ 23 ಜನವರಿ ಇಂಡಿಯನ್ ಮಾರ್ಕೆಟ್ ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಗ್ಯಾಪ್ ಅಪ್ ಅಲ್ಲಿ ನಿಫ್ಟಿ 144 ಪಾಯಿಂಟ್ಸ್ ಆದ್ರೆ ಬ್ಯಾಂಕ್ ನಿಫ್ಟಿ 437 ಪಾಯಿಂಟ್ಸ್ ಅಷ್ಟು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಇಲ್ಲಿಂದ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಪಾರ್ಶಿಯಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಲೈಟ್ ಆಗಿರಿ ಅಂತ. ಹಾಗೂ ನನ್ನ ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಂಗೆ ಬ್ಯಾಂಕ್ ನಿಫ್ಟಿ ತನ್ನ ರೆಸಿಸ್ಟೆನ್ಸ್ ಲೆವೆಲ್ 45,500 600 ಈ ಲೆವೆಲ್ ಇಂದಾನೆ ರೆಸಿಸ್ಟೆನ್ಸ್ ನ ಕಂಡು ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂತು. ನಾವು ವೀಕ್ಲಿ ಡೇಟಾ ನೆಗೆಟಿವ್ ಆಗಿರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಪ್ರಾಫಿಟ್ ಬುಕಿಂಗ್ ಕಾಣ್ತಾ ಮೊದಲನೇ ಸಪೋರ್ಟ್ 46,000 ಸೈಕಲಾಜಿಕಲ್ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬಂದು ತನ್ನ 100-ಡೇ ಮೂವಿಂಗ್ ಆವರೇಜ್ ಹತ್ರ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿದ್ದು, ಅದನ್ನು ಕೂಡ ಬ್ರೇಕ್ ಆಗಿ ತನ್ನ ಸೈಕಲಾಜಿಕಲ್ ಸಪೋರ್ಟ್ 45,000 ಹತ್ರ ಬಂದಿತ್ತು. ಆ ಲೆವೆಲ್ ಅಲ್ಲಿ ಕೊನೆಯ 1 ಅವರ್ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿ 45,000 ಹತ್ರ ಕ್ಲೋಸಿಂಗ್ ಕಾಣ್ತು. ಇನ್ನು ನಿಫ್ಟಿ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಮೇಲೆ 21,700 ಲೆವೆಲ್ ಅಲ್ಲಿ ಓಪನ್ ಆಗಿತ್ತು. ಸೊ ಇದೇ ಲೆವೆಲ್ ಅಲ್ಲಿ ಪ್ರೀವಿಯಸ್ ಡೇ ಹೈ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸೊ ಇಲ್ಲಿ ನಾವು ಒಂದು ಶಾರ್ಟ್ ಕವರಿಂಗ್ ಬರ್ಬೋದು, ಅಪ್ ಮೂವ್ ಸಿಗ್ಬೋದು ಅಂತ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 21,680 ಹತ್ರ ಇಟ್ಕೊಂಡಿದ್ವಿ. ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಅಲ್ಲಿಂದ ನಮ್ಮ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ನಿಫ್ಟಿನಲ್ಲಿ ಕೂಡ ಬಂದ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಫ್ಟಿಗೆ ಸಪೋರ್ಟ್ 10-ಡೇ ಹಾಗೂ 20-ಡೇ ಮೂವಿಂಗ್ ಆವರೇಜ್ ಹತ್ರದಲ್ಲಿ ಬಂತು. ಆದ್ರೆ ಈ ಲೆವೆಲ್ ಅಲ್ಲಿ ಕನ್ಸಲ್ಟೇಷನ್ ಆಗಿದ್ದ ನಿಫ್ಟಿನಲ್ಲಿ ಸೆಲ್ಲಿಂಗ್ ಹೆಚ್ಚಾಗಿ ನಿಫ್ಟಿ ದಿನದಲ್ಲೂ 21,193. ಸೊ ಡೇ ಹೈ ಇಂದ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಕರೆಕ್ಷನ್ ನ ಕಂಡು 21,238 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಎಲ್ಲ ಎಫ್ ಅಂಡ್ ಸ್ಟಾಕ್ ಗಳ ಜನವರಿ ಎಕ್ಸ್ಪೈರಿ ಗುರುವಾರ 25th ಜನವರಿ ಇರುತ್ತೆ. ಅದಕ್ಕಿಂತ ಹಿಂದಿನ ದಿನ 24th ಜನವರಿ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ. ಸೊ 24th ಜನವರಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿ ಬರ್ತಾ ಇದಾವೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಾಗಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಸೊ ಈಗ ನಾನು ನಿಫ್ಟಿ 25th ಜನವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 lakhs, ಕಾಲ್ ಸೈಡ್ ಅಲ್ಲಿ 32 lakhs. ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ 1:1.5 ಅಷ್ಟು ಹೆಚ್ಚಾಗಿದ್ದಾರೆ. ನಿಫ್ಟಿ ಇನ್ನು ಬೇರಿಶ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿಗೆ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ ಇಲ್ಲಿ 21,300 ಇಂದ ಮೇಲೆ ಎವ್ರಿ 100 ಪಾಯಿಂಟ್ಸ್ ಮೋರ್ ದೆನ್ 1 lakh ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 94,000 21,300 ಹತ್ರ ಬಿಲ್ಟ್ ಆಗಿದೆ. ಸೊ ಹಾಗಾಗಿ 21,300 ಮೇಜರ್ ರೆಸಿಸ್ಟೆನ್ಸ್ ಆಗಿ ಬರ್ಬೋದು ನಿಫ್ಟಿಗೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಮೊದಲನೇ ಸಪೋರ್ಟ್ 1,11,000 ಓಪನ್ ಇಂಟ್ರೆಸ್ಟ್ 21,200 ಹತ್ರ ಬರುತ್ತೆ. ಅದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,50,000 21,000 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ತುಂಬಾ ದೂರದಲ್ಲಿ 20,500 ಹತ್ರ ಇದೆ. ಆದ್ರೆ ಸದ್ಯಕ್ಕೆ ನಿಫ್ಟಿಗೆ ಬುಧವಾರಕ್ಕೆ 21,000 ಲೆವೆಲ್ ಮೇಜರ್ ಸಪೋರ್ಟ್ ಆಗಿ ಬರ್ತಾ ಇದೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 28 lakhs ಇದೆ, ಕಾಲ್ ಸೈಡ್ ಅಲ್ಲಿ 56 lakhs. ಸೊ ಬ್ಯಾಂಕ್ ನಿಫ್ಟಿ ಓವರ್ ಸೋಲ್ಡ್ ಆಗಿದೆ. ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ 1:2 ಅಷ್ಟು ಹೆಚ್ಚಾಗಿದ್ದಾರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 24 ಜನವರಿ ಬುಧವಾರ ದಿನ ಅಟ್ಲೀಸ್ಟ್ 300 to 400 ಪಾಯಿಂಟ್ಸ್ ಶಾರ್ಟ್ ಕವರಿಂಗ್ ಎನಿ ಟೈಮು ಬರ್ಬೋದು. ಸೊ ಅದಕ್ಕಾಗಿ ಕೂಡ ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 1,53,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ, ಅರ್ಧ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ ಅಂತ ತಗೊಳ್ಳೋಣ. ಅಲ್ಲಿಂದ ನೆಕ್ಸ್ಟ್ ಅಥವಾ ಸರಿ ಸಮಾನವಾಗಿ 1,50,000 ಓಪನ್ ಇಂಟ್ರೆಸ್ಟ್ 45,500 ಹತ್ರ ಬಿಲ್ಟ್ ಆಗಿದ್ದಾರೆ. ಹಾಗೂ 2,56,000 46,000 ಹತ್ರ ಬಿಲ್ಟ್ ಆಗಿದ್ದಾರೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಬಿಲ್ಟ್ ಆಗಿರೋದು 1,38,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇದು ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿ ಬರ್ಬೋದು ಬ್ಯಾಂಕ್ ನಿಫ್ಟಿಗೆ ಬುಧವಾರದ ದಿನ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,50,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ 500 ಪಾಯಿಂಟ್ಸ್ ಕೆಳಗಡೆ 1,59,000 ಓಪನ್ ಇಂಟ್ರೆಸ್ಟ್ 44,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ ಮುಂದಿನ 500 ಪಾಯಿಂಟ್ಸ್ ದೂರದಲ್ಲಿ 1,11,000 ಓಪನ್ ಇಂಟ್ರೆಸ್ಟ್ 44,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಸೊ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕೂಡ 88,000 ಹೈಯೆಸ್ಟ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 44,000 ಹತ್ರನೇ ಬಿಲ್ಟ್ ಆಗಿರೋ ಕಾರಣ ಬ್ಯಾಂಕ್ ನಿಫ್ಟಿ 44,000 ವರೆಗೂ ಹೋಗೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಟ್ರೇಡಿಂಗ್ ಗೆ ಬರೋಣ. ನಿಫ್ಟಿ ತನ್ನ ಲೈಫ್ ಟೈಮ್ ಹೈ ಇಂದ ಆಲ್ಮೋಸ್ಟ್
5% ಕರೆಕ್ಷನ್ ನ ಕಂಡಿದೆ. ಸೊ ಈಗ ನಿಫ್ಟಿನಲ್ಲಿ ನಾವು ಸಮ್ ಪೋರ್ಷನ್ ಆಫ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ಈ ಕರೆಕ್ಷನ್ ಏನಾದ್ರು ಹೆಚ್ಚಾಗಿ ನಿಫ್ಟಿನಲ್ಲಿ ಅನದರ್ 2 to 3% ಕರೆಕ್ಷನ್ ಬಂದು ನಿಫ್ಟಿ 20,800 ಲೆವೆಲ್ ಹತ್ರ ಬಂದ್ರೆ ಸೊ ಆ ಲೆವೆಲ್ ಅಲ್ಲಿ ನಾವು ಇನ್ನಷ್ಟು ಕ್ವಾಂಟಿಟಿನ ಕೂಡ ಆಡ್ ಮಾಡ್ಕೋಬಹುದು. ಸೊ ಇದು ಜಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಸೊ ಈ ರೀತಿಯ ಕರೆಕ್ಷನ್ ಅಲ್ಲಿ ಸೊ ನಮ್ದು ಏನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇದ್ರೆ ಏನು ಪ್ಯಾನಿಕ್ ಆಗೋದು ಬೇಡ. ಬುಲ್ ರನ್ ಅಲ್ಲಿ ಮಾರ್ಕೆಟ್ ಅಲ್ಲಿ 5 to 8% ಕರೆಕ್ಷನ್ ಯಾವುದೇ ದಿನಗಳಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಥವಾ ನಮ್ಮ ಪ್ರೀವಿಯಸ್ ಇನ್ವೆಸ್ಟ್ಮೆಂಟ್ ಗೆ ಕ್ವಾಂಟಿಟೀಸ್ ನ ಆಡ್ ಮಾಡಕ್ಕೆ ಯೋಚನೆ ಮಾಡಬಹುದು. ಇನ್ನು ನಾವು 24th ಜನವರಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ನಿಫ್ಟಿ ಕ್ಲೋಸಿಂಗ್ 21,238 ಹತ್ರ ಬಂದಿದೆ. ಸೊ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ಇಮಿಡಿಯೇಟ್ ರೆಸಿಸ್ಟೆನ್ಸ್ 21,300 ಹತ್ರ ಇದೆ. ಸೊ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರು ಅಪ್ ಅಂತ ಬಂದ್ರೆ 21,300 ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳಕೇನೆ ಯೋಚನೆ ಮಾಡಬೇಕು. ಟ್ರೆಂಡ್ ನೆಗೆಟಿವ್ ಆಗಿದೆ. ಇನ್ನು ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಅಷ್ಟೇನೆ ಎಕ್ಸ್ಪೆಕ್ಟೇಷನ್ ರೀತಿ ಬರ್ತಾ ಇಲ್ಲ. ಹಾಗಾಗಿ ಏನಾದ್ರು ಅಪ್ ಅಥವಾ ಗ್ಯಾಪ್ ಅಪ್ ಸಿಕ್ಕರೆ 21,300 ಹತ್ರ ನಾವು ಪುಟ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ. ಬುಧವಾರ ದಿನ ಕೂಡ ನಾವು ಯಾವುದೇ ಸಿಇ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಮಾರ್ಕೆಟ್ ಅಲ್ಲಿ ಏನಾದ್ರು ರಿವರ್ಸಲ್ ಬಂದು ಅಪ್ ಬರೋ ಚಾನ್ಸಸ್ ಇದ್ರೆ ಆಗ ನಾವು ಗುರುವಾರ ದಿನ ಸಿಇ ಪೊಸಿಷನ್ ಲೆವೆಲ್ಸ್ ಬಗ್ಗೆ ಯೋಚನೆ ಮಾಡೋಣ. ಸದ್ಯಕ್ಕೆ ಬುಧವಾರ ನಿಫ್ಟಿನಲ್ಲಿ ಯಾವುದೇ ಸಿಇ ಪೊಸಿಷನ್ ತಗೊಳ್ಳೋದು ಬೇಡ. ಇನ್ನು ಪುಟ್ ಪೊಸಿಷನ್ಸ್ 21,300 ಹತ್ರ ಸಿಕ್ಕರೆ ಮೇಲೆ 21,335 ಅಥವಾ 40 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ 21,200 ಹತ್ರ ಹಾಗೂ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆದ್ರೆ 21,065 ಹತ್ರ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ನಿಫ್ಟಿ ಈ ಲೆವೆಲ್ ಹತ್ರ ಬರ್ಬೋದು. ಸೊ ಈ ಲೆವೆಲ್ ಅಲ್ಲಿ ಕೂಡ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅಥವಾ ಮೂಮೆಂಟಮ್ ಕಂಟಿನ್ಯೂ ಆದ್ರೆ ಸೈಕಲಾಜಿಕಲ್ ಲೆವೆಲ್ 21,000 ಹತ್ರ ನಿಫ್ಟಿ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಅಥವಾ ನಿಧಾನವಾಗಿ ಕೆಳಗಡೆ ಬರ್ತಾ 21,065 ಅಥವಾ 21,000 ವರೆಗೂ ಬರುತ್ತೆ. ಸೊ ನಿಫ್ಟಿನಲ್ಲಿ ನಾವು ಓನ್ಲಿ ಪುಟ್ ಪೊಸಿಷನ್ಸ್ ನ ಓಪನಿಂಗ್ ಇಂದ ಕೆಳಗಡೆನೆ ಬರ್ತಾ ಇದ್ರೆ ಪುಟ್ ಪೊಸಿಷನ್ಸ್ ಅಥವಾ ಏನಾದ್ರು 21,300 ಹತ್ರ ಬಂದ್ರೆ ಆ ಲೆವೆಲ್ ಇಂದ ಕೂಡ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಮಾತ್ರನೇ ಯೋಚನೆ ಮಾಡೋಣ. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 45,015 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಈಗ ಇಮಿಡಿಯೇಟ್ ಸಪೋರ್ಟ್ 44,559 ಅಥವಾ 600 ಹತ್ರ ಅಂತ ತಗೊಳ್ಳೋಣ. ಸೊ ಈ ಲೆವೆಲ್ ಹತ್ರ ನೆಕ್ಸ್ಟ್ ಸಪೋರ್ಟ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ಓಪನಿಂಗ್ ಇಂದಾನೆ ಕೆಳಗಡೆ ಬಂದ್ರೆ 44,550 ಅಥವಾ 600 ಈ ಲೆವೆಲ್ ಅಲ್ಲಿ ನಾವು ರಿಸ್ಕಿ ಸಿ ಪೊಸಿಷನ್ಸ್ ನ ತಗೋಬಹುದು. ಏತಕ್ಕಂದ್ರೆ ಓವರ್ ಸೋಲ್ಡ್ ಆಗಿರೋ ಬ್ಯಾಂಕ್ ನಿಫ್ಟಿನಲ್ಲಿ ತನ್ನ 200 ಡೇ ಮೂವಿಂಗ್ ಆವರೇಜ್ ಈ ಟ್ರೆಂಡ್ ಲೈನ್ ಇಂದ ರಿವರ್ಸಲ್ ಅಥವಾ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರಿವರ್ಸಲ್ ಅಥವಾ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಗೇನ್ 44,900 ಇಂದ 45,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಮಾಡಬಹುದು. ಇನ್ನು ಕೆಳಗಡೆ ಬ್ಯಾಂಕ್ ನಿಫ್ಟಿನಲ್ಲಿ 44,400 ಹತ್ರ ನಾವು ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 44,400 ಕೆಳಗಡೆ ಹೋಗ್ತಾ ಇದ್ರೆ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಹಾಗೂ ಬ್ಯಾಂಕ್ ನಿಫ್ಟಿ ಲೋವರ್ ಲೆವೆಲ್ ಇಂದ ಏನಾದ್ರು ರಿಕವರಿ ಬಂದು 44,556 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಗೇನ್ ಕಾಲಲ್ಲಿ ಪೊಸಿಷನ್ ತಗೊಂಡು 44,400 ಹತ್ರ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ. ಏತಕ್ಕಂದ್ರೆ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬ್ಯಾಂಕ್ ನಿಫ್ಟಿ ಬಂದ್ರೆ ಯಾವುದೇ ಲೆವೆಲ್ ಇಂದ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ಲೆವೆಲ್ ಇಂದ ಕೆಳಗಡೆ ನಾವು ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ಅವಾಯ್ಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಬಂದ್ರೆ ಸೊ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ 45,700 ಹತ್ರ ಅದರ 100 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಲೆವೆಲ್ ಹತ್ರ ಬಂದ್ರೆ ಈ ಲೆವೆಲ್ ಇಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಮೇಲೆ 45,750 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಈ ಲೆವೆಲ್ ಇಂದ ಅಗೇನ್ ಬ್ಯಾಂಕ್ ನಿಫ್ಟಿಗೆ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಬಂದ್ರೆ 45,000 ಲೆವೆಲ್ ಮೊದಲನೇ ಸಪೋರ್ಟ್ ಆಗುತ್ತೆ. ಇದನ್ನು ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ 44,600 ಲೆವೆಲ್ ವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳು ಸಿಕ್ಕರೆ ಮಾತ್ರ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಹಾಗೂ ಪುಟ್ ಪೊಸಿಷನ್ಸ್ ಗಳನ್ನ ಬುಧವಾರ ದಿನ 24 ಜನವರಿ ಟ್ರೈ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716 ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಹಾಗೂ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗ್ಬೋದು.
ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.